ಆ ಮೃದುವಾಗಬೇಕು ಕವಿ, ಮೃದುವಾಗಬೇಕು ಕವಿ, ಮೆದುವಾಗಬೇಕು, ಮೃದುವಾಗಬೇಕು ಕವಿ, ಮೆದುವಾಗಬೇಕು. ಮಾಗಿದಂತೆ ಕವಿ ಹೃದಯ ಸದಾ ಸುದೆಯಾಗಬೇಕು, ಮಾಗಿದಂತೆ ಕವಿ ಹೃದಯ ಸದಾ ಸುದೆಯಾಗಬೇಕು. ಈಗ ನೋಡಿ, ನಾನು ಬೇಸಿಕಲಿ ರಾಯಚೂರಿನವನು. ರಾಯಚೂರಲ್ಲಿ ನಾವು ಜಂಬಣ್ಣವ್ರ ಹೆಸರು ಕೇಳ್ಕೊಂಡು ಬೆಳೆದ ಹುಡುಗರುಗಳು ನಾವೆಲ್ಲ. ಅವಾಗ ನಮ್ಮ ಎಲ್ಲರಿಗೆ ಸೀನಿಯರ್ ಮೋಸ್ಟ್ ಆಗಿ ಪಿತಾಮಹರು ಅಂದರೆ ಶಾಂತರಸರು, ಚೆನ್ನಣ್ಣ ವಾಲಿಕಾರರು, ಜಂಬಣ್ಣವರು, ಈ ಬಾಬು ಭಂಡಾರಿಗಳು, ಬೋಳ್ ಬಂಡೆಪ್ಪ, ಇವ್ರದ್ದು ತಂಡ. ನಾವು ಎರಡನೇ ತಲೆಮಾರಾಗಿ ಅಲ್ಲಿ ಪ್ರತಿನಿಧಿಸ್ಕೊಂಡ್ವಿ. ನಾವಂತ ಹೆಮ್ಮೆಯಿಂದ ಹೇಳ್ತೀವಿ. ಎಚ್ ಜಿ ಸ್ವಾಮಿಯವರು ಇರ್ಬೋದು, ಅಮರೇಶ್ ಗುಡೋಣಿ ಆಗಿರ್ಬೋದು, ನಾನು, ಅಬ್ದುಲ್ ರಹೀಂ ಗೋನಾಳ, ಆಂಜನೇಯ ಜಾರಬೆಂಚಿ, ಈ ಥರದ ಒಂದು ಟೀಮ್ ಇತ್ತು. ನಾವೆಲ್ಲ ಆ ಭಾಗದ ಯಾವುದೇ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮುಂದೆ ನಿಂತವರಾಗಿತ್ತು. ಜಂಬಣ್ಣವರು ಕುಮಾರ್ ಬುರುಡಿ ಕಟ್ಟಿ ಒಂದು ಕಡೆಗೆ ಹೇಳ್ತಾ ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳಿದ್ದಾನೆ ಅಂತ. ಈ ಬೇಟೆ ಮತ್ತು ಬೇಟೆಗಾರ ಆ ಎರಡರ ಸಂದರ್ಭದಲ್ಲಿ ಈ ಬಹಳ ಜನ ಬೇಟೆಗಾರ ಪರ ಇರೋರು ಇದ್ದಾರೆ ಈಗ ನಮ್ಮಲ್ಲಿ. ನಾವು ನೋಡ್ತೀವಿ ಇವತ್ತಿನ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ನಾವು ಅಂತ ಹೇಳುವಂತ ಈ ಸಂದರ್ಭದಲ್ಲಿ ಬೇಟೆ ಪರವಾಗಿದ್ದವರು ಜಂಬಣ್ಣ. ಆತ ಯಾವತ್ತು ಶೋಷಿತರ ಪರವಾಗಿದ್ದವರು, ಶೋಷಿತರ ಜೊತೆಗೆ ಜೀವಿಸಿದವರು, ಮತ್ತೆ ಅದನ್ನ ಅಂಗಂಗೆ ಸ್ವೀಕರಿಸಿದವರು. ವೀರೇಶ್ ನಗರಲ್ಲೇ ಹೇಳಿದ್ದು ನಿಜ. ರೊಟ್ಟಿ ಮಹತ್ವದ ಬಗ್ಗೆ ಕವಿತೆ ಬರೆದ ಮನುಷ್ಯ ಹೌದು. ಮತ್ತೆ ಆತ ಅಷ್ಟು ತಣ್ಣನೆ ಆಲೋಚನೆಗಳನ್ನು ಹೊಂದಿದಾಗ್ಯೂ ಕೂಡ ಅವರ ಬಂಡಾಯದ ರೊಚ್ಚು ಸಣ್ಣದಲ್ಲ. ನೀವು ನೆನಪಿಸಿದ್ದು ಸರಿ, 1979 51ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಧರ್ಮಸ್ಥಳದಲ್ಲಿ ಏರ್ಪಾಟಾದಾಗ ಗೋಪಾಲಕೃಷ್ಣ ಅಧಿಗರು ಅದರ ಸರ್ವಾಧ್ಯಕ್ಷರಾಗಕ್ಕೆ ಒಪ್ಪಿಕೊಂಡ್ರೆ ಬಂಡಾಯದವರು ಅದರ ಪ್ರತಿಭಟಿಸಿ, ಅದಕ್ಕೆ ಯಾಕೆ ಪ್ರತಿಭಟನೆ ಬರ್ತದೆ ಅಂದ್ರೆ ನನಗೆ ಗೊತ್ತಿದ್ದಂಗೆ ಚೆನ್ನಣ್ಣ ವಾಲಿಕಾರ್ ದಲಿತರ ಕುರಿತು ಒಂದು ಅಧಿವೇಶನ ಇರಲಿ ಆ ಧರ್ಮಸ್ಥಳದ ಇದರಲ್ಲಿ ಆ ಸಮ್ಮೇಳನದಲ್ಲಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಈಗೀಗ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಪ್ರಗತಿಪರ ಆಲೋಚನೆಗಳನ್ನ, ಪ್ರಗತಿಪರ ವಿಷಯಗಳನ್ನ ತಗೊಂಡು ಚರ್ಚೆಗಳನ್ನು ಮಾಡ್ತಿದ್ದಾವೆ. ಆ ಮೊದಲ ಆ ಥರ ಇರಲಿಲ್ಲ. ಸಾಹಿತ್ಯ ಪರಿಷತ್ತಿನ ಸ್ವರೂಪನೇ ಬೇರೆ ಇತ್ತು ಮೊದಲನೇ ದಿನಗಳಲ್ಲಿ. ಈಗ ಬದಲಾಗಿದೆ. ಅಫ್ಕೋರ್ಸ್ ಬಂಡಾಯ ಚಳವಳಿನೂ ಬದಲಾಗಿದೆ. ಆ ಸಂದರ್ಭದಲ್ಲಿ 51ನೇ ಸಾಹಿತ್ಯ ಸಮ್ಮೇಳನ ನಡೆದಂಥ ಸಂದರ್ಭದಲ್ಲಿ ಅಡಿಗರು ಅದನ್ನು ಒಪ್ಕೊಂಡಾಗ ಅದನ್ನ ವಿರೋಧ ಮಾಡಿದವರಲ್ಲಿ ಪ್ರಮುಖರು ಬರಗೂರು ರಾಮಚಂದ್ರಪ್ಪನವರು, ಮೈಸೂರಿನವರಾದ ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ, ಚೆನ್ನಣ್ಣ ವಾಲಿಕಾರು. ಸಹಜವಾಗಿಯೇ ಈ ಕ್ಯಾಂಪಿಗೆ ಬಂದವರು ಜಂಬಣ್ಣ ಅಮರಚಂದ್ರ. ರಾಯಚೂರು ಭಾಗದಲ್ಲಿ ಅಲ್ಲಂಪ್ರಭು ಬೆಡದೂರ್ ಜೊತೆಗೆ ಮತ್ತೆ ಚೆನ್ನಣ್ಣ ವಾಲಿಕಾರ್ ಜೊತೆಗೆ ಇವರೆಲ್ಲರ ಜೊತೆಗೆ ಸೇರಿ ಬಂಡಾಯ ಸಾಹಿತ್ಯ ಚಳವಳಿಯನ್ನ ಗಟ್ಟಿ ಮಾಡಿದವರು. ಮತ್ತೆ ಆ ಸಾಹಿತ್ಯ ಚಳವಳಿ ಜೊತೆಗೆ ಸಾಗಿದವರು ಜಂಬಣ್ಣನವರು. ಯಾವುದೇ ಮುಕ್ಕಾಗಲಾರ್ದಂಗೆ ಅವರು ಪ್ರೊಫೆಸರ್ ಯಾವಾಗ್ಲೂ ಅವರು ಒಂದು ಸಾಲನ್ನ ಮತ್ತೆ ನೆನಪಿಸ್ತಿರ್ತಾರೆ. ಅದಂದ್ರೆ ಈ ನಾನು ಆಗ್ಲೇ ಹೇಳಿದೆ, ಬೇಟೆ ಮತ್ತು ಬೇಟೆಗಾರನ ಬಗ್ಗೆ ಅವರು ಬಹಳ ಸೂಕ್ಷ್ಮವಾಗಿ ಬೇಟೆ ಪರ ನಿಲ್ತಿದ್ರು ಅಂತ ಅವರೊಂದು ಗಜಲ್ನಾಗ ಹೇಳ್ತಾರೆ. ಈ ರಕ್ತ ಸಿಕ್ತ ಖಡ್ಗ ನಿಮ್ಮ ಹೊರೆಯಲ್ಲಿ ತಗೊಂಡು ಹಿಂಗ್ ಚುಚ್ಚಿಗೆತ್ತಿರೋದು. ರಕ್ತ ಸಿಕ್ತ ಖಡ್ಗ ನಿಮ್ಮ ಹೊರೆಯಲ್ಲಿ, ಕೊಂದವರು ಯಾರೆಂದು ಮತ್ತೆ ಕೇಳುವಿರಿ. ಎಂತ ಮಾತು! ಬಿತ್ತುವ ಬೀಜಗಳು ನಿಮ್ಮ ಉಗ್ರಾಣದಲ್ಲಿ ಯಾಕೆ ಬರಲಿಲ್ಲ ಎಂದು ನಮ್ಮ ಕೇಳುವಿರಿ. ಎಂಥ ಮಾತಿದೆ! ಆಕ್ಚುಲಿ ನಮ್ಮ ಜಂಬಣ್ಣ ಅಮರಚಿಂತರು ಜನ ಸಮೂಹದ ಕವಿ, ಆತ ದುಡಿಯುವ ವರ್ಗಗಳ ಕವಿ. ನನಗೆ ಬೆಳಿಗ್ಗೆ ನಾನು ಪತ್ರಿಕೆ ಓದಿದ ತಕ್ಷಣ ಗೊತ್ತಾಯ್ತು ಜಂಬಣ್ಣವ್ರ ಕಾರ್ಯಕ್ರಮ ಇದೆ ಅಂತ ಹೇಳಿ ಹೋಗ್ಬೇಕು ಆ ಕಾರ್ಯಕ್ರಮಕ್ಕೆ ಅಂದಾಗ ಒಂದು ಆಭಾಸ ನನ್ನ ಗಮನಕ್ಕೆ ಬಂತು. ಜಂಬಣ್ಣವರನ್ನ ನಾವೆಲ್ಲ ಎಲ್ಲರೂ ಇದ್ದು ಕೂಡ ಪ್ರಗತಿಪರವಾಗಿ ನೆನಪಿಸಿಕೊಳ್ಳುವಂತ ಒಂದು ಸಂದರ್ಭ ಮೈಸೂರಲ್ಲಿ ಸೃಷ್ಟಿ ಮಾಡಕ್ಕಾಗ್ಲಿಲ್ಲಲ್ಲ ಅಂತ ನಾನು ಸ್ವವಿಮರ್ಶೆ ಮಾಡ್ಕೊಂಡೆ. ಆನೆಸ್ಟ್ಲಿ ಹೇಳ್ತಿದ್ದೀನಿ. ಜಾತಿನೇ ಬೇಕಾಯ್ತಲ್ಲ ಆತನ ಸ್ಮರಣೆಗೆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಕ್ಕೆ ಅಂತೇಳಿ ನಾನು ಬಹಳ ಬೇಸರ ಮಾಡ್ಕೊಂಡೆ. ಯಾಕಂದ್ರೆ ನನಗೆ ಗೊತ್ತಿರುವ ಜಂಬಣ್ಣ ಜಾತ್ಯತೀತ ಜಂಬಣ್ಣ. ನನಗೆ ಗೊತ್ತಿರುವ ಜಂಬಣ್ಣ ಯಾವತ್ತು ಜಾತಿ ಶೋಷಣೆನ ವಿರೋಧ ಮಾಡಿದಂತ ಜಂಬಣ್ಣ. ಮತ್ತೆ ಆತನ ಇವರಿನ ಕವಿತೆ, ಪ್ರತಿಯೊಂದು ಕವಿತೆ ಕೂಡ ಅದನ್ನ ಧ್ವನಿಸುತ್ತೆ. ಆತ ಬರೆದ ಕವಿತೆಗಳು ಕೂಡ ಅಂತವೆ. ನಾನು
ಪ್ರೊಫೆಸರ್ ಮಾತಾಡ್ತಾರೆ, ಅವ್ರ ಕವಿತೆಗಳನ್ನ ಓದಿ ಆತ ನೋಡಿ. ಈ ಪೆಟ್ರೋಮ್ಯಾಕ್ಸ್ ಹಿಡಿತಾ ಇದ್ರು. ಎಂತೆಂಥ ಬಿಟ್ಟಿ ಚಾಕರಿಗಳನ್ನ ಕೆಳಜಾತಿಗಳಿಗೆ ವಹಿಸ್ಕೊಡ್ಲಾಗಿತ್ತಂದ್ರೆ, ಎಸ್ಪೆಷಲಿ ರಾಯಚೂರಿನ ಭಾಗ ಐತಲ್ಲ, ಫ್ಯೂಡಲ್ ಹೈದರಾಬಾದ್ ನಿಜಾಮನ ಆಸ್ಥಾನದಲ್ಲಿ ಇದ್ದಂಥದ್ದು. ಆಕ್ಚುಲಿ ಭಾರತ ಮಾಡಿದ್ದು ಬ್ರಿಟಿಷರು. ಈ ಭಾರತಾಂಬೆ ಇರಲಿಲ್ಲ. ಈ ಭಾರತಾಂಬೆ ಯುರೋಪಿನ ಕೊಡುಗೆ. ಈ ಫಾದರ್ಲ್ಯಾಂಡ್ ಮದರ್ಲ್ಯಾಂಡ್ ಅನ್ನೋದೆಲ್ಲ ಯುರೋಪಿನ ಕೊಡುಗೆ ಅಂತ ಇರ್ಫಾನ್ ಹಬೀಬ್ ಇತ್ತೀಚೆಗೆ ಹೇಳಿದ್ದಾರೆ. ಅದು ಎರಡನೇ ವಿಷಯ. ಸೊ ಜಂಬಣ್ಣವರು ಬಹಳ ದೊಡ್ಡ ಮನುಷ್ಯರು, ಬಹಳ ತೂಕದ ಮನುಷ್ಯರು. ಎಲ್ಲಕ್ಕಿಂತ ಕಷ್ಟವಾದದ್ದು ಒಳ್ಳೆ ಮನುಷ್ಯರಾಗಿರೋದು. ಸ್ನೇಹಿತರೆ, ಇದು ಏನಾದರೂ ಆಗ್ಬಿಡ್ಬೋದು. ಅತ್ಯಂತ ಒಳ್ಳೆ ಮನುಷ್ಯರಾಗದಿದೆಯಲ್ಲ, ಅದು ಬಹಳ ಕಷ್ಟವಾದ ಕೆಲಸ. ಜಂಬಣ್ಣವರು ಬಹಳ ಒಳ್ಳೆ ಮನುಷ್ಯರಾಗಿದ್ರು. ಹಿಂಗಾಗಿ ನಮ್ಮೆಲ್ಲರ ಪ್ರೀತಿಯನ್ನು ಅವರು ಸಂಪಾದಿಸಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಅವರನ್ನು ನಮಿಸ್ಬೇಕಾಗಿದೆ. ಮತ್ತೆ ಅವರ ಆದರ್ಶನ ಏನಾದ್ರು ತಗೋಬೇಕಾಗಿದೆ ಅಂತಂದ್ರೆ, ನಾವು ಇವತ್ತಿನ ಸಂದರ್ಭದಲ್ಲಿ ಬೇಟೆಯ ಪರವಾಗಿ ನಿಲ್ಲೋದಿದೆಯಲ್ಲ, ಮತ್ತೆ ಬೇಟೆಗಾರನ ಧೋರಣೆಗಳನ್ನ ಗಟ್ಟಿಯಾಗಿ ಪ್ರಶ್ನಿಸೋದಿದೆಯಲ್ಲ, ಅದನ್ನ ನಾವು ತಗೋಬೇಕಂತ ಹೇಳ್ತಾ, ನನ್ನ ಇನ್ನೊಬ್ಬ ಗೆಳೆಯ ಮತ್ತೆ ಜಂಬಣ್ಣವ್ರ ಜೊತೆಗೆ ತುಂಬಾ ಹೆಚ್ಚಿನ ಕಾಂಟ್ಯಾಕ್ಟ್ ಇಟ್ಕೊಂಡಂತ ನನ್ನ ಒಬ್ಬರು ಗೆಳೆಯ ಇದ್ದಾರೆ, ದಾನಪ್ಪ ಅಂತೇಳಿ. ಆತ ಪೀಪಲ್ಸ್ ಪೋಯೆಟ್ ಅಂತ ನಾವು ಹೇಳ್ತೀವಿ. ಆತ ಒಂದು ಕವಿತೆ ಬರೀತಾರೆ ಈ ಜಂಬಣ್ಣನ ಮೇಲೆ. ಆ ಕವಿತೆನ ನಾನು ನಿಮ್ಮ ಮುಂದೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಆ ಕವಿತೆ ಚೆನ್ನಾಗಿದೆ, ಅದಕ್ಕೋಸ್ಕರ ಅದು ಜಂಬಣ್ಣನವರ ಎಲ್ಲ ಇದನ್ನ ಪರಿಚಯ ಮಾಡಿಸುತ್ತೆ ಅಂತ. ಅಮರ ಚಿಂತನೆಗೆ ಈ ಹಾಡು ಅರ್ಪಿತ ಅಂತ ನಮ್ಮ ದಾನಪ್ಪ ನೀಲಗೋಲ್ ಅಂತ ಮಸ್ಕಿಯ ಇನ್ನೊಬ್ಬ ಕವಿ ಆತ ಬರೆದಿದ್ದು. ಅಮರ ಚಿಂತನೆ ಜಂಬಣ್ಣ ನೀನೇ, ಜಂಬವಿಲ್ಲದ ಜಂಬಣ್ಣ ನೀನೇ ಅಮರ ಚಿಂತನೆ. ಆತನ ವ್ಯಕ್ತಿತ್ವನೇ ಹೇಳ. ಕಪ್ಪು ಬಣ್ಣದ ನಸುಕೆಂಪು ನೀನಯ್ಯ ಅಮರ ಚಿಂತನೆ, ಹಸುಗೂಸು ನಗು ನಿನ್ನ ಉಂಗುರು ಕೂದಲು ಅಮರ ಚಿಂತನೆ. ಅವರ ಫೋಟೋದಲ್ಲಿ ಇದನ್ನು ನಾವು ನೋಡ್ಬೋದು, ಅವರ ಫಿಸಿಕಲ್ ಇದು. ಅಂಕುಶ ದೊಡ್ಡಿಯ ಅರಸು ನೀನಯ್ಯ, ಅವರ ಕುರುಮಯ್ಯ ಮತ್ತು ಅಂಕುಶ ದೊಡ್ಡಿ ಅಂತ ಒಂದು ಕಾದಂಬರಿ ಬರ್ತದೆ, ಅದಕ್ಕೆ ಉಲ್ಲೇಖಿಸ್ತಾನೆ ಈ ನಮ್ಮ ದಾನಪ್ಪ ನೀಲಗೋಲ್. ಅಂಕುಶ ದೊಡ್ಡಿಯ ಅರಸು ನೀನಯ್ಯ ಅಮರ ಚಿಂತನೆ, ಬಡತನ ಬವಣೆಯ ಪಿಂಡದ ಗಂಡಯ್ಯ ಅಮರ ಚಿಂತನೆ. ಸರ್ಕಾರಿ ನೌಕರಿ ಸರಿಸಾಟಿ ಇಲ್ಲ ಅಮರ ಚಿಂತನೆ, ಆರೋಗ್ಯ ಇಲಾಖೆ ನಿನ್ನ ಕಾಯಕ ಅಮರ ಚಿಂತನೆ. ಜಾತಿ ರೋಗಕ್ಕೆ ಜಾತಕ ಬರದೆ, ನೋಡಿ ಈ ಮಾತು, ಜಾತಿ ರೋಗಕ್ಕೆ ಜಾತಕ ಬರದೆ ಅಮರ ಚಿಂತನೆ, ಬಂಡಾಯ ಗೆಳೆಯರ ಹಿಂಡು ಕಟ್ಟಿದೆ ಅಮರ ಚಿಂತನೆ. ದಲಿತ ಸಂಘಕ್ಕೆ ದಿಕ್ಸೂಚಿ ನೀನೆ ಅಮರ ಚಿಂತನೆ, ಬಂಡಾಯ ಎಂದರೆ ಬಡಾಯಿ ಅಲ್ಲೆಂದೇ ಅಮರ ಚಿಂತನೆ. ನಿನ್ನ ಪೆನ್ನ ಮುಂದೆ ಗಂಡಿನಾಟ ನಡೆಯದು ಅಮರ ಚಿಂತನೆ, ಸಾಹಿತ್ಯ ಲೋಕದ ಸಂಘ ಜೀವಿಯೇ ಅಮರ ಚಿಂತನೆ. ಜಂಬಣ್ಣ ಚೆನ್ನಣ್ಣ ಬೋಳು ಬಂಡೆಪ್ಪ ಅಮರ ಚಿಂತನೆ. ಈ ಜಂಬಣ್ಣ ಮತ್ತೆ ಚೆನ್ನಣ್ಣ ಮಾಲಿಕರು ಮತ್ತು ಬೋಳು ಬಂಡೆಪ್ಪ ಅಂತ ಇನ್ನೊಬ್ಬರು ಪ್ರಖ್ಯಾತ ಕವಿಗಳು. ಅವ್ರ ಬಗ್ಗೆ ಹೆಚ್ಚು ಪ್ರಚಾರ ಇಲ್ಲ ಈ ಭಾಗದಲ್ಲಿ. ಚಳವಳಿ ಜೊತೆ ಸೇರಿದವರು ಅವರೆಲ್ಲ. ಪೀಪಲ್ಸ್ ಪೋಯೆಟ್ಸ್ ಪ್ರಶಸ್ತಿಗೆ, ಪದಕಕ್ಕೆ, ನಗರ ಪ್ರದೇಶಕ್ಕೆ, ಪತ್ರಿಕೆಗೆ ಸೀಮಿತವರಾದವರಲ್ಲ. ಅವರು ಜನಗಳ ಮಧ್ಯೆ ಹೋಗಿದ್ದವರು, ಜನಗಳ ಹೋರಾಟದ ಜೊತೆ ಬೆರೆತವರು, ಮತ್ತು ಜನಗಳಿಗಾಗಿ ಹಾಡಿದವರು, ಹಾಡು ಕಟ್ಟಿದವರು. ಸೊ ಜಂಬಣ್ಣ ಚೆನ್ನಣ್ಣ ಬೋಳು ಬಂಡೆಪ್ಪ ಅಮರ ಚಿಂತನೆ, ಬರಗೂರು ಚಂಪಾ ಶಾಂತರಸರೆಲ್ಲ ಅಮರ ಚಿಂತನೆ, ಬಾಬು ಸಾರು ಕರಿಯಪ್ಪ ಮಾಸ್ತರು ಅಮರ ಚಿಂತನೆ, ನಂಬಿಕೆ ಹೋರಾಟದ ಒಡನಾಡಿ ನೀನು ಅಮರ ಚಿಂತನೆ. ಜಂಬ ಪಡಲಿಲ್ಲ ಜಿದ್ದು ಬಿಡಲಿಲ್ಲ ಅಮರ ಚಿಂತನೆ, ನಿನ್ನ ಕಾವ್ಯ ಕಥೆ ಕಾದಂಬರಿ ಕತ್ತಿ ಇದ್ದಂಗೆ ಅಮರ ಚಿಂತನೆ. ಪ್ರಶಸ್ತಿ ಪುರಸ್ಕಾರದ ಹಿಂದೆ ಬೀಳಲಿಲ್ಲ ಅಮರ ಚಿಂತನೆ, ಪ್ರಚಾರ ಪ್ರಿಯ ನೀ ಮೊದಲೇ ಅಲ್ಲ ಅಮರ ಚಿಂತನೆ. ಜನರಿಗಾಗಿ ಬರೆದೆ ಜನಪರ ನೀನು ಅಮರ ಚಿಂತನೆ, ಹೋರಾಟ ನಿನ್ನ ಕೊನೆಯ ಉಸಿರಯ್ಯ ಅಮರ ಚಿಂತನೆ. ಶೋಷಿತ ಜನರ ತ್ರಿಶೂಲ ನೀನಯ್ಯ ಅಮರ ಚಿಂತನೆ, ಸಮತಾವಾದದ ಅಮರ ಚಿಂತನೆ ಅಮರ ಚಿಂತನೆ. ಅದೋ ಜಗತ್ತಿನ ಅಕಾವ್ಯ ನೀನು ಅಮರ ಚಿಂತನೆ, ಪೆಟ್ರೋಮಾಕ್ಸ್ಗೆ ಪೆಟ್ರೋಲು ನೀನೇ ಅಮರ ಚಿಂತನೆ. ವಿಷನಾಗರ ದೇವಿ ನಿನ್ನ ಹಾಡಯ್ಯ ಅಮರ ಚಿಂತನೆ, ಗಜಲ್ ಎಂದರೆ ಅಮರ ಚಿಂತ ಅಂತಾರೆ ಅಮರ ಚಿಂತನೆ. ಸ್ನೇಹಿತರೆ, ಹೆಚ್ಚು ಮಾತನಾಡ್ತಾ ಹೋದ್ರೆ ಬೇಕಾದಷ್ಟಿದೆ. ನಾನು ಬರ್ಕೊಂಡು ಬಂದಿದ್ದೆ, ಪತ್ರಿಕೆಯನ್ನು ತಗೊಂಡು ಬಂದಿದ್ದೆ. ಆದರೆ ಈಗ ಇನ್ನೂ ಕೂಡ ಕೆಲವರು ಮಾತಾಡಲಿ ಅಂತ ನನಗೆ ಆಸೆ ಇದೆ. ಎಷ್ಟೋ ಅನೇಕ ವಿಚಾರಗಳನ್ನು ಈ ಹೂಗಾರವರು ಇವರೆಲ್ಲ ಎಷ್ಟೊಂದು ಚೆನ್ನಾಗಿ ಹೇಳಿದ್ರು ಅಂದರೆ ನನಗೆ ಭಾಳ ಸಂತೋಷವಾಯಿತು. ದಯಮಾಡಿ ನಾನು ನಿಮ್ಮಲ್ಲಿ ಒಂದು ಬೇಡ್ಕೊಳ್ಳೋದೇನಪ್ಪ ಅಂದರೆ, ನಮ್ಮಂಥವ್ರಿಗೂ ಕೂಡ ಸ್ವಲ್ಪ ಗಮನ ಹರಿಸಿ, ಉದಾಸೀನ ಮಾಡಬೇಡಿ. ಜಂಬಣ್ಣನಂಥವರೇ ಇನ್ನೂ ಅನೇಕರಿದ್ದಾರೆ. ಜಂಬಣ್ಣನಂಥವರು, ನನ್ನಂಥವರು ಅನೇಕರಿದ್ದಾರೆ. ಆದರೆ ಅವರನ್ನು ಗುರುತಿಸ್ತಾ ಇಲ್ಲ ನಾವು. ಈ ಹೇಳದವ್ರಿಗೆ ಹೇಳೋದು, ಕರೆದವ್ರಿಗೆ ಕರೆಯೋದು. ಅವನು ಉಂಡಿ ಕಕ್ಕುತ್ತಿದ್ದಾನೆ, ಅವ್ರಿಗೆ ಅಜೀರ್ಣ, ಅವ್ರಿಗೆ ಊಟ ಬಡಿಸ್ತೀರ ನೀವು. ಊಟ ಮಾಡಲೇಬೇಕು ಅಂತ ಜುಲ್ಮೆ ಬೇರೆ ಮಾಡ್ತೀರ, ಅವ್ರಿಗೆ ಆರೋಗ್ಯನೂ ತಪ್ಪಿಸ್ತೀರ ಪಾಪ. ದಯಮಾಡಿ ಮುಂದೆ ಸ್ವಲ್ಪ ನಾನು ಈಗ ಹೇಳಿದೆ ಅಂದ್ಕೊಂಡಿದ್ದೇನೆ, ಏನು ಇದು ಮಾಡ್ಕೋಬೇಡಿ, ದಯವಿಟ್ಟು ಕ್ಷಮಿಸಿ. ಇದು ಅಮರಚಿಂತ ಅವರ
ಬರೆದಂಥ ಒಂದು ಗಜಲ್. ಅವರು ರಾಯಚೂರಿನಲ್ಲಿ ಇರೋದ್ರಿಂದ ಅವ್ರಿಗೆ ಉರ್ದು, ಹಿಂದೂಸ್ತಾನಿ ಟ್ಯೂನು ಮತ್ತು ಅಲ್ಲೆಲ್ಲ ಗಜಲ್ ಗೊತ್ತಲ್ಲ. ನಾನು ಗಜಲ್ ಬಹಳ ಚೆನ್ನಾಗಿ ಕೇಳ್ತಾ ಇರ್ತೀನಿ. ಇರಾನಿ ಅವರೆಲ್ಲ ಆಯಮ್ಮ ಅವಳೆಲ್ಲ ಹಾಡ್ತಾಳಲ್ಲ, ಅದನ್ನೆಲ್ಲ ಕೇಳಿರ್ಬೋದು ತಾವು. ಇತ್ಲ ಕಡೆ ಎಲ್ಲ ವಚನಗಳನ್ನು, ಕನ್ನಡ ಪದ್ಯಗಳನ್ನು, ಪದಗಳನ್ನು, ದಾಸರ ಪದಗಳನ್ನು ಹೆಚ್ಚು ನಾವು ಇಲ್ಲೆಲ್ಲ ಕೇಳ್ತೀವಿ. ಅದು ಸ್ವಲ್ಪ ಗಜಲ್ ಅಂದರೆ ಉರ್ದು ಅತ್ಲ ಕಡೆ. ಇದರಲ್ಲಿ ಒಂದು ಗಜಲನ್ನು ನಾನು ನಿಮ್ಮ ಮುಂದೆ ಹಾಡಿಬಿಡ್ತೀನಿ. ಮೃದುವಾಗಬೇಕು ಕವಿ, ಮೃದುವಾಗಬೇಕು ಕವಿ, ಮೆದುವಾಗಬೇಕು, ಮೃದುವಾಗಬೇಕು ಕವಿ, ಮೆದುವಾಗಬೇಕು. ಮಾಗಿದಂತೆ ಕವಿ ಹೃದಯ ಸದಾ ಸುದೆಯಾಗಬೇಕು, ಮಾಗಿದಂತೆ ಕವಿ ಹೃದಯ ಸದಾ ಸುದೆಯಾಗಬೇಕು. ಈಗ ನೋಡಿ ಜಂಬಣ್ಣ ಬರ್ತಾರೆ. ನೊಂದಿರಬೇಕು ಕವಿ ಬೆಂದಿರಬೇಕು, ನೊಂದಿರಬೇಕು ಕವಿ ಬೆಂದಿರಬೇಕು. ಪಟ್ಟಪಾಡೆ ಹಾಡಾಗಿ ಸದಾ ಪಲ್ಲವಿಸಬೇಕು, ಪಟ್ಟಪಾಡೆ ಹಾಡಾಗಿ ಸದಾ ಪಲ್ಲವಿಸಬೇಕು. ಕವಿಗೆ ಕರುಳಿರಬೇಕು, ಮಾನವತೆ, ಕವಿಗೆ ಕರುಳಿರಬೇಕು, ಕರುಳಿಗೆ ಕಣ್ಣಿರಬೇಕು. ನೋಡಿ ಆ ಒಂದು ಫೀಲಿಂಗು. ತಾಯಿಯ ಎದೆ ಹಾಲಿನಂತೆ ಕಾವ್ಯ ತಾನಿರಬೇಕು, ತಾಯಿಯ ಎದೆ ಹಾಲಿನಂತೆ ಕಾವ್ಯ ತಾನಿರಬೇಕು. ಗುರಿ ಇರಬೇಕು, ಗುರಿ ಇರಬೇಕು, ಅರ್ಥದ ಪರಿ ಇರಬೇಕು. ಶಬ್ದದೊಳಗಣ ನಿಶಬ್ದದರಿವು ಕವಿಗಿರಬೇಕು. ಮೌನ. ಶಬ್ದದೊಳಗಣ ನಿಶಬ್ದದರಿವು ಕವಿಗಿರಬೇಕು. ಅಲ್ಲಿರಬೇಕು ಕವಿ, ಇಲ್ಲಿಯೂ ಇರಬೇಕು. ವಿಶ್ವವನ್ನು ತನ್ನೊಳು ತಾ ತುಂಬಿರಬೇಕು, ವಿಶ್ವವಳು ತನ್ನೊಳು ತಾ ತುಂಬಿರಬೇಕು. ಹಾಗೆ ವಿಶ್ವವನ್ನೇ ನಮ್ಮ ಹೃದಯದಲ್ಲಿ ತುಂಬಿಕೊಂಡಂಥ ಜಂಬಣ್ಣನವರ ಬಗ್ಗೆ ನಾವೆಲ್ಲ ಇವತ್ತು ಅವರ ಬಗ್ಗೆ ಅನೇಕ ಹಿರಿಯರು ಒಂದು ರೀತಿ ನಮಗೆಲ್ಲ ಕಣ್ತೆರೆಸೋ ಥರ ಮಾತನಾಡಿದ್ದಾರೆ. ನನ್ನದೇನು ಅಂತ ಇದೆಲ್ಲ ಇನ್ನೂ ಕೂಡ ಕೆಲವರು ಅವ್ರ ಬಗ್ಗೆ ಮಾತನಾಡಿದರೆ ನನಗೆ ಸಂತೋಷ. ದಯವಿಟ್ಟು ಮಾತನಾಡೋರಿದ್ರೆ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲ ನಮಸ್ಕಾರ.